ವಿಶ್ವಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕ ಎನ್ನುವ ಗ್ರಂಥದ 104ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಒಬ್ಬ ಜ್ಞಾನಿ ಆತನಿಗೆ ಬಾಹ್ಯದಲ್ಲಿ ಸತಿ ಸುತಾದಿಗಳಿದ್ದರೂ ಕೂಡ ಆತ ಯಾವುದೇ ರೀತಿ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅನ್ನುವುದಕ್ಕಾಗಿ 3 ಉಪಮಾನಗಳನ್ನು ಕೊಟ್ಟು ನಮಗೆ ತಿಳಿಸಿ ಹೇಳಿದರು. ಒಂದು, ಕೆಸರಿನಲ್ಲಿ ಕುಂಬಾರ ಹುಳು, ಜಲದಲ್ಲಿ ಕಮಲ ಪತ್ರ ಮತ್ತು ಘೃತದಲ್ಲಿ ಜೀವೆ ಅಂತ ಹೇಳ್ತಾ ಬಂದ್ರು. ಈ ಪ್ರಕಾರ ಸಿಕ್ಕಂತೆ ಕಂಡರೂ ಕೂಡ ಸಿಕ್ಕಿರುವುದಿಲ್ಲ, ಸತಿಸುತಾದಿಗಳಲ್ಲಿ ಅಂಟಿಕೊಂಡಂತೆ ಕಂಡರೂ ಕೂಡ ಅವುಗಳಿಗೆ ಆತ್ಮಜ್ಞಾನಿ ಅಂಟಿಕೊಳ್ಳುವುದಿಲ್ಲ. ಕಾರಣ ನಿರ್ಲಿಪ್ತನಾಗಿ ಇರುವನು ಅಂತ ಹೇಳಿದರು. ಹಾಗಾದಾಗ ಈ ಯಾವ ಸಂಸಾರ ಭೋಗ ಹೆಚ್ಚಾಗಿರುವಂತ ಕಾಲದಲ್ಲಿ ಅವುಗಳ ಒತ್ತಡ ಮೇಲಿಂದ ಮೇಲೆ ಕಷ್ಟಗಳು ಸುಖಗಳು ಬಂದಾಗ ಏನಾದ್ರೂ ವ್ಯತ್ಯಾಸ ಮಾಡಬಹುದೇ ಅನ್ನುವ ಪ್ರಶ್ನೆಗೆ ಯಾವ ವ್ಯತ್ಯಾಸ ಉಂಟು ಮಾಡುವುದಿಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಈ 104ನೇ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಕಿಂ ಅತ್ರ ಬಹು ಜಲ್ಪನೆ ಶಶವಿಷಾಣ ನಿಶ್ರೇಣಿತಃ ಯದಾ ಗಗನ ಪಂಕಜಾನಿ ಅವಜೀನೋತಿ ವಂದ್ಯಾ ಸುತ ತದಾ ಕನಕ ಕಾಮಿನಿ ಕುಸುಮ ಮುಖ್ಯ ಭೋಗ ಸ್ಥಿತಿ ವ್ಯನಕ್ತಿನನು ನಿನುಹಿತಂ ವ್ಯವಸ್ಥಿತ ಆತ್ಮನಂ ಶ್ರೇಯಸ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಅಂದ್ರೆ ಅತ್ರ ಅಂದ್ರೆ ಇಲ್ಲಿ ಅಂತ ಅರ್ಥ. ಬಹು ಜಲ್ವೆನೆ ಅಂದ್ರೆ ಬಹಳ ಮಾತುಗಳಿಂದ ನಾವು ವಿಚಾರವನ್ನ ಮಾಡೋದಕ್ಕಿಂತ ಈಗಿನ ಶ್ಲೋಕದ ಪ್ರಕಾರ ವಿಚಾರವನ್ನ ಮಾಡೋಣ ಅಂತ ಅರ್ಥ. ಈ ಜಗತ್ತಿನಲ್ಲಿ ಬಹುಮಾತುಗಳಿಂದ ಪ್ರಯೋಜನವೇನು ಅಂತ, ಬರೇ ಮಾತಿನಿಂದ ಪ್ರಯೋಜನ ಇಲ್ಲಮ್ಮ. ಅದು ಕೃತಿಯಿಂದ ಪ್ರಯೋಜನ ವಿನಃ ಮಾತಿನಿಂದ ಪ್ರಯೋಜನ ಆಗೋದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ನೋಡ್ರಿ, ಮಾತಿನಿಂದ ಊಟ ಮಾಡ್ತೀರೇನು ಅಂತ ಕೇಳಿದಾಗ ಯಾರ ಹೊಟ್ಟೆ ತುಂಬೋದಿಲ್ಲ. ಊಟವನ್ನ ಮಾಡಿಸಿದಾಗ ಹೊಟ್ಟೆ ತುಂಬೋದು ವಿನಃ ಅವನು ಕೂಡ ನಾವು ಕೇಳಿದ ಪ್ರಶ್ನೆಗೆ ಊಟ ಮಾಡೀನಿ ಅಂತ ಹೇಳಬಹುದು. ಹಸಿವೆ ಇದ್ದು ಊಟ ಮಾಡೀನಿ ಅಂದ್ರೂ ಕೂಡ ಪ್ರಯೋಜನವಿಲ್ಲ. ಯಾಕಂದ್ರೆ ಊಟ ಮಾಡಿದಾಗನೇ ಪ್ರಯೋಜನ, ಊಟಕ್ಕೆ ನೀಡಿದಾಗ ಪ್ರಯೋಜನ. ಸಾಮಾನ್ಯವಾಗಿ ದಾರಿಡು ಹೋಗುವಾಗ ಯಾರಾದ್ರೂ ಭೇಟಿ ಆದ್ರೆ ಏನ್ರಿ ಊಟ ಆಯ್ತೇನೋ ಅಂತ ನಾವು ಕೇಳ್ತೀವಿ. ಅವ್ರು ಆಗದಿದ್ರು ಕೂಡ ಆಯ್ತು ಅಂತ ಹೇಳ್ತಾರೆ.
ಆದ್ರೆ ಯಾರಿಗೂ ಮಾತಿನಿಂದ ಪ್ರಯೋಜನವಿಲ್ಲ ಅಂತ. ಅದಕ್ಕೆ ಈ ರೀತಿ ಬಹಳ ಮಾತುಗಳನ್ನ ಆಡ್ತಾ ಆಡ್ತಾ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಆ ಸಂಸಾರ ಭೋಗಗಳು ಜ್ಞಾನಿಯ ಇರುವಿಕೆಯನ್ನ ಎಂದೂ ನಾಶವನ್ನ ಮಾಡಲಾರವು. ಆ ಒಂದು ಜ್ಞಾನಿಯ ಆನಂದವನ್ನ ಎಂದಿಗೂ ಕೆಡಿಸಲಾರವು. ಯಾಕೆಂದರೆ ವಂದ್ಯ ಕುಮಾರನು ಮಲದ ಕೂಡಿನ ನಿಚ್ಚಣಿಕೆಯನ್ನು ಏರಿ ಗಗನಾರವಿಂದವನು ತಂದಂದಿಗೆ ಜ್ಞಾನಿಗೆ ವಿವೇಕಾದಿ ಸಾಧನಗಳ ದ್ವಾರ ಸಂಪಾದಿಸಿದ ಸ್ವರೂಪದಿಂದ ಉಂಟಾದ ಬ್ರಹ್ಮಸ್ಥಿತಿ ಅಥವಾ ಪ್ರಜ್ಞಾನಂ ಬ್ರಹ್ಮ ಆತ ಸ್ಥಿತ ಪ್ರಜ್ಞ ಸ್ಥಿತಿ ಏನ್ ಮಾಡ್ತಾವಂದ್ರೆ ಈ ಜಗತ್ತಿನಲ್ಲಿರುವಂತ ಕನಕ ಕಾಮಿನಿ ಅಂದ್ರೆ ಯಾವುದೇ ರೀತಿ ಸಿರಿ ಸಂಪತ್ತು ಐಶ್ವರ್ಯ ಬಂಗಾರ ಅಥವಾ ಸ್ತ್ರೀಯಿಂದಾಗಲಿ ಬಂಧುಗಳಿಂದಾಗಲಿ ಪುತ್ರನಿಂದಾಗಲಿ ಮತ್ತೆ ಉತ್ತಮವಾದ ಸ್ವರ್ಗಲೋಕದ ಭೋಗಾದಿಗಳು ಕೂಡ ಅವನೇ ಎದುರಿಗೆ ಇದ್ದರೂ ಕೂಡ ಅವನಲ್ಲಿಯೇ ಎಲ್ಲವೂ ಇದ್ದರೂ ಕೂಡ ಆ ಸ್ಥಿತಿಯು ಕೆಡಿಸುತ್ತದೆ ಅಂತ ಅಂದ್ರೆ ಇಲ್ಲಿ ವಿಶೇಷ ಅರ್ಥದಲ್ಲಿ ಯಾರಿಗೆ ವಿವೇಕ ಮತ್ತು ವೈರಾಗ್ಯ ಆದಿ ಎಂದಾಗ ಸಾಧನ ಚತುಷ್ಟಯ ಸಂಪತ್ತು. ಇವು ಯಾರ ಸಂಪತ್ತಂದ್ರೆ ಮೋಕ್ಷದ ಅಧಿಕಾರಿಗಳಲ್ಲಿ ಇರುವಂತ ಸಂಪತ್ತು. ಈ ಮಾರ್ಗದಿಂದ ತನ್ನ ಸ್ವರೂಪ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಂಡದ್ದು ಜ್ಞಾನಿಯ ಸಂಪತ್ತು. ಇಲ್ಲಿ ವಿವೇಕ ಅಂದ್ರೆ ನಮ್ಮ ಪ್ರಾರಂಭದಿಂದ ಇಲ್ಲಿಯವರೆಗೂ ಆತ್ಮ ಅನಾತ್ಮ ವಿಚಾರವೇ ವಿವೇಕ. ಯಾವುದು ಇರುವುದು, ಯಾವುದು ಇರಲಾರದ್ದು, ಯಾವುದು ಹುಟ್ಟಿದ್ದು, ಯಾವುದು ಹುಟ್ಟಲಾರದ್ದು. ಇದರಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂದಾಗ ಜಗತ್ತಿನಲ್ಲಿ ತೋರುವಂತ ಎಲ್ಲಾ ವಸ್ತುಗಳು ಕೂಡ ಇವು ಮಿಥ್ಯಾ ರೂಪದಿಂದ ತೋರುವಂತ ಕಲ್ಪನೆಯ ವಸ್ತುಗಳಂತ. ಬರೇ ಕಲ್ಪನೆಯ ವಸ್ತುಗಳು ವಿನಃ ಇದರಲ್ಲಿ ಸತ್ಯವಾದದ್ದು ಇಲ್ಲ ಅಂತ. ಯಾಕಿಲ್ಲ ಅಂದ್ರೆ ಅವು ಬ್ರಹ್ಮನಂತೆ ಯಾವಾಗಲೂ ಇರುವವು ಅಲ್ಲ. ಬ್ರಹ್ಮನ ಲಕ್ಷಣ ಇವುಗಳಲ್ಲಿ ಒಂದೂ ಇಲ್ಲ ಅಂದಾಗ ಈ ರೀತಿ ಆತ್ಮ ಅನಾತ್ಮ ವಿಚಾರವನ್ನ ಮಾಡಿ ಈ ದೇಹದ ಮೇಲೆ ಮೋಹವನ್ನ ಬಿಟ್ಟು, ಯಾಕಂದ್ರೆ ದೇಹ ಅನಾತ್ಮವಂತ, ಆ ಕಾರಣ ಅನಾತ್ಮವಾದ ದೇಹದ ಮೋಹವನ್ನು ಬಿಟ್ಟು ಆತ್ಮನಾದ ತನ್ನ ಸ್ವರೂಪದಲ್ಲಿ ಪ್ರೇಮವನ್ನು ಇಟ್ಟು ಎಲ್ಲಾ ಸಾಧನ ಚತುಷ್ಟಯ ಅಂದ್ರೆ ಸಮೆ ದಮೆ ತಿತಿಕ್ಷೆ ಶ್ರದ್ಧಾ ಸಮಾಧಾನ ಭಕ್ತಿ ಮುಮುಕ್ಷತ್ವ ಈ ಒಂದು ಮಾರ್ಗದಿಂದ ಸದ್ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡು
ಈ ವಿಚಾರದಿಂದನೇ ಇವು ಪ್ರಾಪ್ತಿ ಆಗ್ತಾವ. ಹೌದ್ರಿ. ವಿವೇಕನು ಬರ್ಬೇಕಾದ್ರೆ ವಿಚಾರ ಮಾಡಬೇಕು. ವೈರಾಗ್ಯಕ್ಕೂ ವಿಚಾರವೇ ಕಾರಣ. ಮನಸ್ಸಿಗೆ ಶಾಂತಿ ಆಗ್ಬೇಕಾದ್ರೆ ವಿಚಾರನೇ ಕಾರಣ. ಇಂದ್ರಿಯಾದಿಗಳು ನಮ್ಮ ವಶವಾಗ್ಬೇಕಾದ್ರೆ ವಿಚಾರವೇ ಕಾರಣ. ಯಾಕೆ ಮೋಕ್ಷವನ್ನ ಪಡೆಯಬೇಕು ಅನ್ನುವಂಥದ್ದು ಕೂಡ ವಿಚಾರವೇ ಕಾರಣ. ಈ ಒಂದು ಸದ್ಗುಣಗಳಿಂದ ಪ್ರಾಪ್ತಿಯಾದಂತ ಬ್ರಹ್ಮಜ್ಞಾನ, ಇವುಗಳಿಂದನೇ ಬ್ರಹ್ಮಜ್ಞಾನ ಆಗ್ತದಮ್ಮ. ಆ ಬ್ರಹ್ಮಜ್ಞಾನವನ್ನು ಮತ್ತು ಮುಕ್ತಿಯನ್ನು, ಬ್ರಹ್ಮಜ್ಞಾನದಿಂದ ಏನಮ್ಮ ಅಂದ್ರೆ ಮುಕ್ತಿ, ಅದಕ್ಕೆ ಫಲ. ಮೋಕ್ಷವೇ ಅದಕ್ಕೆ ಫಲ ಅಂತ. ಆ ಪಡೆದಂತವನು ಇಹಲೋಕ ಭೋಗ ಸಾಮಗ್ರಿಗಳು ಎಷ್ಟಿದ್ದರು ಬ್ರಹ್ಮಾನಂದದ ಮೇಲೆ ಅದರ ಸಮೀಪದಲ್ಲಿ ಅನಿತ್ಯವಾದ ಆನಂದ ಎಷ್ಟು ಇದ್ದರೂ ಕೂಡ ಆ ಬ್ರಹ್ಮ ಆನಂದಕ್ಕೆ ಸಮವಾಗಲಾರವು. ಅವು ಸಮಾಗದಲ್ಲ ಅಂದಾಗ ಅಂತ ವಸ್ತುಗಳು ಅವೆಲ್ಲವೂ ಇದ್ದರೂ ಕೂಡ ಇವನ ಬ್ರಹ್ಮಜ್ಞಾನವನ್ನ ಕೆಡಿಸಲಾರವು. ಯಾಕೆ ಕೆಡಿಸಂಗಿಲ್ಲ ಅಂದ್ರೆ ಹೆಚ್ಚಿನ ಸಂಪತ್ತನ್ನು ಪಡೆದಾಗ ಕಡಿಮೆ ಬೆಲೆ ಉಳ್ಳಂತ ವಸ್ತುಗಳನ್ನ ಅಪೇಕ್ಷೆ ಪಡೋದಿಲ್ಲ. ವಜ್ರ, ವೈಡೂರ್ಯ, ಗೋಮೇಧಿಕ ಇಂಥ ಎಲ್ಲಾ ಕಿಮ್ಮತ್ತಿನ ವಸ್ತುಗಳು ಮನೆಯಲ್ಲಿ ಇದ್ದವರಿಗೆ ನಮ್ಮಂತೆ ಬೆಳ್ಳಿ ವಸ್ತುಗಳ ಮೇಲೆ, ಬಂಗಾರದ ವಸ್ತುಗಳ ಮೇಲೆ ಹೆಚ್ಚಿನ ಅಪೇಕ್ಷೆ ಆಗೋದಿಲ್ಲ ಅವರಿಗೆ. ಯಾಕೆ ಆಗೋದಿಲ್ಲ ಅಂದ್ರೆ ಅದಕ್ಕಿಂತ ಕೆಮ್ಮತ್ತಿನ ವಸ್ತುಗಳೇ ಅವರಲ್ಲಿದ್ದಾಗ ಈ ಒಂದು ಕಿಮ್ಮತ್ತಿಲ್ಲದ ವಸ್ತುಗಳು ಅವರ ಮನಸ್ಸನ್ನ ಈ ಕಡೆ ಅಪೇಕ್ಷೆ ಮಾಡಲಾರ್ದಂಗ ಮಾಡ್ತಾವ. ಈ ಕಡೆ ಅಪೇಕ್ಷೆ ಮಾಡೋ ತಾಕತ್ತು ಇವಕ್ಕಿಲ್ಲ. ಬೆಳ್ಳಿಗೂ ಇಲ್ಲ, ಬಂಗಾರಕ್ಕಿಲ್ಲ. ಯಾಕಂದ್ರೆ ಅದಕ್ಕಿಂತ ಇವು ಬೆಲೆ ಇರಲಾರದವು. ಅದಕ್ಕಿಂತ ಇದು ಕನಿಷ್ಠ ಅಂದಾಗ ಶ್ರೇಷ್ಠವಾದದನ್ನ ಬಿಟ್ಟು ಕನಿಷ್ಠವಾದದನ್ನ ಎಂದೂ ಮನಸ್ಸಾಗೋದಿಲ್ಲ, ಅವನ ಮನಸ್ಸಿನಲ್ಲಿ ಭ್ರಮೆ ಆಗೋದಿಲ್ಲ. ಇದು ಲೋಕಾನುಭವದ ಮಾತು. ಹೀಗೆ ಆ ಭೋಗ ಸಾಮಗ್ರಿಗಳೆಲ್ಲವೂ ಆ ಜ್ಞಾನಿಯ ದೃಷ್ಟಿಯಲ್ಲಿ ಮಿಥ್ಯ ಅಂದ್ರೆ ಸುಳ್ಳು, ಕಲ್ಪಿತ ಅಂದ್ರೆ ಆಭಾಸ ಅಂತ. ಆಭಾಸ ಅಂದ್ರೆ ಏನಮ್ಮ? ಅದು ಯಾವುದು ತನ್ನಲ್ಲಿ ಇಲ್ಲ, ಇಲ್ಲದನ್ನ ಇದೆ ಅಂತ ತೋರಿಸುವುದೇ ಕಲ್ಪಿತ ಅಂತ. ಕಲ್ಪನೆಯಿಂದ ಇವೆಲ್ಲ ತೋರ್ತಾವಷ್ಟೆ. ಆದ ಕಾರಣ ಈ ಸುಳ್ಳಾದಂತ ಕಲ್ಪಿತವಾದಂತವೇನವ ಇವು ಮಿಥ್ಯಾ ಕಲ್ಪಿತವಾದ ವಸ್ತುಗಳು. ಮಿಥ್ಯಾ ಮತ್ತು ಕಲ್ಪಿತ. ಮಿಥ್ಯ ಅಂದ್ರೆ ಕೊಡ, ಆಮೇಲೆ ಅದು ಕಲ್ಪಿತ. ಸತ್ಯ ಅಂದ್ರೆ ಮಣ್ಣು, ಅದು ಅಕಲ್ಪಿತ ಅಂತ. ಮಣ್ಣು ಕಲ್ಪನೆಯಿಂದ ತೋರಂಗಿಲ್ಲ, ಅದರ ಸ್ವಭಾವವೇ ಮಣ್ಣು.
ಆದ್ರೆ ಮಣ್ಣಿನಲ್ಲಿ ಕೊಡ ತೋರ್ತದಂದ್ರೆ ಅದು ಕಲ್ಪಿತ ಅಂದ್ರು. ಕಲ್ಪನೆಯಿಂದ ಕೊಡ ಅದಲ್ಲಮ್ಮ, ಕಲ್ಪನೆಯಿಂದ ಕೊಡ ಅದ. ಮತ್ತೆ ಆ ಕೊಡಕ್ಕ ನಾಶ ಅದ. ಆದ್ರೆ ಮಣ್ಣು ಅಕಲ್ಪಿತ ಅದ, ಅದು ಅವಿನಾಶಿ ಅದ. ಅದು ಅಕಲ್ಪಿತ ಅಂತ. ಅದಕ್ಕ ಅವಿನಾಶ ಅಂದ್ರೆ ನಾಶ ಇಲ್ಲ ಅಂತ. ಹೀಗೆ ಮಿಥ್ಯ ಕಲ್ಪಿತವಾದ ವಸ್ತುಗಳು ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಇಲ್ಲದಂತ ವಸ್ತುಗಳು ಇದ್ದಂತ ಬ್ರಹ್ಮಜ್ಞಾನನ ಹೇಗೆ ಕೆಡಿಸಲಿಕ್ಕೆ ಸಾಧ್ಯ ಅಂತ. ಇರುವ ವಸ್ತುವಿಗೆ ಬಾಧೆ ಕೊಡಂಗಿಲ್ಲ. ಮಣ್ಣಿಗೆ ಕೊಡವಾಗಿ ತೋರಿದಾಗ ಮಣ್ಣಿಗೆ ಏನಾದ್ರು ಬಾಧೆ ಆಗಿದನ್ರಿ? ಮಣ್ಣಿಗೆ ಏನು ನಷ್ಟ ಆಗಿಲ್ಲ. ಕೊಡವಾಗಿ ತೋರಿದ್ರು ಕೂಡ ಮಣ್ಣಿಗೆ ನಷ್ಟ ಇಲ್ಲ. ಯಾಕಂದ್ರೆ ಕೊಡ ಮಿಥ್ಯ ಅದ. ಕೊಡ ಬರೇ ಕಲ್ಪನೆಯಿಂದ ತೋರ್ತದ. ಯಾಕಂದ್ರೆ ಅವರು ವಿಚಾರ ಮಾಡಲ ಕಾರಣ. ಅವರು ಅದರ ಮೂಲವನ್ನ ವಿಚಾರ ಮಾಡದೇ ಇದ್ದ ಕಾರಣ ಈ ಮಿಥ್ಯವಾದ ಕೊಡ ತೋರ್ತವ. ತೋರಿದ್ರು ನಾಶ ಆಗ್ತವ. ಆದ್ರೆ ಮಣ್ಣಿಗೇನು ಅವಿನಾಶಿ. ಆ ಮಣ್ಣನ್ನ ಎಂದು ಕೆಡಿಸಂಗಿಲ್ಲ ಅಂತವು. ಅದೇ ಪ್ರಕಾರವಾಗಿ ಸಾಧನಾ ದಶೆಯಲ್ಲಿ ಮಾತ್ರ ಭೋಗಾದಿಗಳು ವಿರೋಧವಾಗಿ ತೋರುವು ಆಗಲಿ. ಸಾಧನಾ ಮಾರ್ಗದಲ್ಲಿ ಭೋಗದ ವಸ್ತುಗಳು ವಿರೋಧವಾಗಿ ಕಾಣ್ತಾವಂತ. ನಾನು ಬೇರೆ, ನೀವು ಬೇರೆ, ಅನಂತ ಏನು ಜಗತ್ತಿನಲ್ಲಿ ತೋರುವಂತ ಮೂಲ ವಿಚಾರಕ್ಕೆ ಹೋದಾಗ ಸಾಧನಾ ಸಮಯದಲ್ಲಿ ಸಾಧನಾ ಮಾಡುವಾಗ ಸಾಧಕರಲ್ಲಿ ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತ ತೋರ್ತದೆ. ಯಾವಾಗಮ್ಮ? ಸಾಧನ ಮಾರ್ಗದಲ್ಲಿ. ಆದರೆ ಸಾಧ್ಯವಾದ ದಿಶೆಯಲ್ಲಿ ಈಗ ಭವಮಾಲೆಗೆ ಒಳಗಾದೆ ನೆಂಬುದೇ ಖುಷಿ. ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೆ ಅಂತ ಕೈವಲ್ಯ ಪದ್ಧತಿಯಲ್ಲಿ ನಿಜಗುಣರೇ ಹೇಳ್ತಾ ಬಂದ್ರು. ಕಾರಣ ಭವಮಾಲೆ ಅಂದ್ರೆ ಜನನ ಮತ್ತು ಮನ್ನಗಳ ಸರಪಳಿ ಅಂತ, ಸರಮಾಲೆ ಅಂತ. ಅವೆಲ್ಲವೂ ಮೊದಲು ತೋರುತ್ತಿದ್ವು. ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದು ದಿನ ಹುಟ್ಟುವುದು, ಮತ್ತೊಂದು ದಿನಗಳಲ್ಲಿ ನಷ್ಟವಾಗುವುದು. ಒಂದು ದಿನ ಹುಟ್ಟುತ್ತದ, ಇನ್ನೂ ಒಂದು ಕಾಲದಲ್ಲಿ ಅದು ನಷ್ಟ ಆಗ್ತದೆ ಅನ್ನುವ ಭಾವನೆ ಎಲ್ಲರಲ್ಲಿ ಇತ್ತು. ಸಾಧನಕ್ಕಿಂತ ಸಾಧನ ಮಾರ್ಗದಲ್ಲಿ ಆ ಸಾಧಿಸಿ ಗುರುಶಾಸ್ತ್ರಗಳಿಂದ ಶೋಧಿಸಿ ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನಾನು ಅಂತ ಗೊತ್ತಾದಾಗ, ನನ್ನ ರೂಪವೇ ಜಗತ್ತು ಅಂದಾಗ, ಆ ಜಗತ್ತಿನಲ್ಲಿ ತೋರುವಂತ ಎಲ್ಲಾ ವಸ್ತುಗಳಲ್ಲಿ ನಾಶವಾಗುವಂತ ದೇಹಗಳೇ ವಿನಃ ಅವಿನಾಶಿ ಆಗಿರತಕ್ಕಂತ ಪರಬ್ರಹ್ಮ ಯಾವಾಗಲೂ ಎಲ್ಲಾ ಜೀವಿಗಳಲ್ಲಿ ಇರುವುದು ಅಂತ ಗೊತ್ತಾದಾಗ, ಇದು ತನ್ನಲ್ಲಿದ್ದ ಸ್ವರೂಪ ಯಾರಲ್ಲಿಲ್ರಿ? ಎಲ್ಲದಲ್ಲಿ ಇದೆ. ಮಣ್ಣು ಎಲ್ಲದಲ್ಲಿ ಇದ್ದಂತೆ
ಪರಬ್ರಹ್ಮ ಎಲ್ಲಾ ಜೀವರಾಶಿಗಳಲ್ಲಿ ಅಂತರ್ಯಾಮಿ ಇದ್ದಾನೆ ಅಂತ ತಿಳ್ಕೊಂಡಾಗ ಸಾಧ್ಯ ದಶೆಯಲ್ಲಿ ತನಗೆ ಅನ್ಯವಾಗಿ ಯಾವ ವಸ್ತು ಇರೋದಿಲ್ಲ. ಸಾಧ್ಯವಾದಾಗ ಇವೆಲ್ಲವನ್ನ ಪಕ್ಕಾ ತಿಳ್ಕೊಂಡಾಗ ಇವು ಯಾವೂ ಇಲ್ಲ. ಎಲ್ಲರಲ್ಲಿ ಇರುವಂತದ್ದೇ ನನ್ನ ಸ್ವರೂಪವೇ ಮಗನಲ್ಲಿ, ಮಗನ ಸ್ವರೂಪವೇ ಹೆಂಡತಿಯಲ್ಲಿ, ನನ್ನ ಸ್ವರೂಪವೇ ಎಲ್ಲಾ ವಸ್ತುಗಳಲ್ಲಿ ಅಡಗಿದೆ ಅಂತ ಗೊತ್ತಾದಾಗ ಅವುಗಳ ನಾಮರೂಪ ನಷ್ಟ ಆದಾಗ ಆತ ಇರುವಂತ ವಸ್ತುವನ್ನೇ ನೋಡುವವನು ವಿನಃ ಇರಲಾರದ ಮಿಥ್ಯವಾದ ದೇಹಗಳನ್ನು ನೋಡಂಗಿಲ್ಲ. ಯಾಕೆ ನೋಡಂಗಿಲ್ಲ ಅಂದ್ರೆ ಇವು ಮಿಥ್ಯ, ಸುಳ್ಳವ. ಯಾಕೆ ಸುಳ್ಳಂದ್ರೆ ಮೊದಲು ಇದ್ದಿಲ್ಲ, ಆಮೇಲೆ ಇರೋದಿಲ್ಲ, ಮಧ್ಯ ಕಾಲದಲ್ಲಿ ತೋರ್ತದ. ತೋರಿದ್ರು ಕೂಡ ಹಾಗೆ ಇರುವುದೇನಂದ್ರೆ ಅಂತ್ಯದಲ್ಲಿ ಇದು ನಾಶ ಆಗ್ತದೆ. ಒಂದು ಲೋಕದ ಎಲ್ಲಾ ವಸ್ತುಗಳ ಹಣೆಬರ ಇಷ್ಟ. ಧನ, ಕನಕ, ಕಾಮಿನಿ ಅಂತ ಹೇಳಿದ್ರು ಕೂಡ ಇವು ಯಾವ ಕೂಡ ಶಾಶ್ವತವಾದ ವಸ್ತುಗಳಲ್ಲ. ಇವರು ಬಹಳ ಬಡವರಾಗ್ಯಾರಿ ಅಂತ ನಾವು ತಿಳ್ಕೊಂಡ್ರೆ ಮೊದಲು ಶ್ರೀಮಂತರಿದ್ರು ಅಂತ ಅರ್ಥ. ಶ್ರೀಮಂತ ಇದ್ದವನು ಬಡವ ಯಾಕಾದನ್ರಿ? ಅವನಿಗೆ ಬಡವನಾಗಬೇಕು ಅಂತ ಇಚ್ಛೆನೂ ಇಲ್ಲ, ಬಡತನ ಬರ್ಲಿ ಅಂತ ಅವನು ಯಾವುದೇ ವ್ಯವಹಾರ ಮಾಡಿಲ್ಲ. ಆದ್ರೆ ಈಗ ಬಡತನ ಬಂದದಂದ್ರೆ ಇಲ್ಲೇ ಅರ್ಥ ಆಯ್ತು ಶ್ರೀಮಂತಿಕೆ ಶಾಶ್ವತವಲ್ಲ ಅಂತ. ಅಂದ್ರೆ ಏನ್ ಅರ್ಥ ಆಯ್ತ್ರಿ? ಮಿಥ್ಯ ಅಂದಂಗ ಆಯ್ತು ನೋಡ್ರಿ. ಇವು ಮಿಥ್ಯವಾದವು. ಆಮೇಲೆ ಇವೆಲ್ಲವೂ ಕೂಡ ಜಡವಾಗಿರುವಂತ ಅನಿತ್ಯವಾದ ವಸ್ತುಗಳೇ ವಿನಃ ಚೈತನ್ಯದಿಂದ ಅರಿವುಳ್ಳುವಂತ ವಸ್ತು ಪದಾರ್ಥ ಇವು ಯಾವು ಅಲ್ಲ ಅಂತ. ನಾವು ಬಂಗಾರ ತಗೊಂಡ್ ನೋಡಿದ್ರೆ ಜಡ ಅದ, ವಜ್ರ ಗೋಮೇದಿಕ ತಗೊಂಡ್ರು ಜಡ ಅದ, ಸಾಮಾನ್ಯ ಒಂದು ಹಿತ್ತಾಳ ಸಾಮಾನ್ ತಗೊಂಡ್ರು ಜಡ ಅದ, ಬೆಳ್ಳಿ, ಕಂಚು, ಸಿಲ್ವರ್ ಯಾವುದೇ ವಸ್ತುವನ್ನ ನೋಡ್ರಿ ಇದು ಜಡವಾದ ವಸ್ತುಗಳಂತ. ಮತ್ತೆ ಜಡವಾದ ಚೈತನ್ಯ ರೂಪ ತಾನಾಗಿರ್ತು. ನಮ್ಮ ಸ್ವರೂಪ ಏನಾದ್ರಿ ಚೈತನ್ಯ ಸ್ವರೂಪ, ಅರಿವುಳ್ಳದ್ದು ಅಂತ. ಹೀಗೆ ಇದ್ರೂ ಕೂಡ ಆತ ಅಜ್ಞಾನ ಕಾಲದಲ್ಲಿ ಅವುಗಳನ್ನ ಬಹಳ ಪ್ರೇಮ ಮಾಡ್ತಿದ್ದ, ಪ್ರೀತಿ ಮಾಡ್ತಿದ್ದ. ಈ ಜ್ಞಾನ ಕಾಲದಲ್ಲಿ ತನ್ನ ದೇಹವನ್ನೇ ಆತ ಪ್ರೀತಿ ಮಾಡೋದಿಲ್ಲ, ಪ್ರೇಮನು ಮಾಡಂಗಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅದು ಒಂದನೆಯದು ತಾನಲ್ಲ, ಮೊದಲನೇದು ತಾನಲ್ಲ. ಎರಡನೇದ್ದು ಇದು ಎಷ್ಟೇ ಪ್ರೇಮ ಪ್ರೀತಿಯನ್ನ ಮಾಡಿದ್ರು ಕೂಡ ಇದು ಇರೋದಲ್ಲ. ಅಂದಾಗ ಎರಡೂ ರೀತಿ ವಿಚಾರ ಮಾಡಿದವನಿಗೆ ತಾನು ಅಲ್ಲದ ತನ್ನದಲ್ಲದ ವಸ್ತುವಿನಲ್ಲಿ ಎಂದೂ ಪ್ರೇಮವನ್ನ ಮಾಡೋಂಗಿಲ್ಲ. ಆ ವಸ್ತುಗಳು ಮನೆ ತುಂಬ ಇದ್ದರೂ ಕೂಡ ಇವನ ಸ್ಥಿತಿಯನ್ನ ಕೆಡಿಸೋದಿಲ್ಲ. ಇವು ಪ್ರೇಮ ಮಾಡಿದ್ರೆ ಅವು ಕೆಡಿಸ್ತಾವ ನಮ್ಮನ್ನ. ನಾವೇ ಪ್ರೇಮ ಮಾಡದೇ ಇದ್ರೆ ಅವು ನಮ್ಮನ್ನ ಕೆಡಿಸಲಾರವು.
ನಮ್ಮ ಜಗತ್ತಿನಲ್ಲಿ ಲೋಕದಲ್ಲಿ ಬಹಳ ಮಂದಿ ಪ್ರೇಮದವರಾರ, ಇನ್ನೂ ಬಹಳಷ್ಟು ಜನ ಅಪ್ರೇಮದವರಾರ. ನಮ್ಮ ಪ್ರೇಮದವರಿಗೆ ಏನಾದ್ರೂ ಆದ್ರೆ ನಮ್ಮ ಸಂತೋಷವನ್ನ ಅವ್ರು ಕೆಡಿಸ್ತಾವ್ ನೋಡೋ. ನಮ್ಮವ್ರಿಗೆ ಆಯ್ತಂದಾಗ ಮತ್ತೆ ಬೇರೆಯವರು ಕೂಡ ಮನುಷ್ಯರೇ, ಅವ್ರಿಗೆ ಏನಾದ್ರೆ ನಮ್ಮ ಮನಸ್ಸು ಕೆಡೋದಿಲ್ಲ ಅಂತ, ನಮ್ಮ ಆನಂದ ಕೆಡೋದಿಲ್ಲ. ಘಟನೆ ಸಮಾವ, ದೃಶ್ಯ ಸಮನಾಗಿದ್ರು ಕೂಡ ನಮ್ಮವ್ರ ಯಾರ ಮೇಲೆ ನಾವು ಪ್ರೇಮ ಇಟ್ಟಿವಿ ಆ ವಸ್ತುಗಳು ನಮ್ಮ ಆನಂದವನ್ನು ಕೆಡಿಸ್ತಾವ. ಯಾರ ಮೇಲೆ ಪ್ರೇಮ ಇಲ್ಲ ಅವರ ದುಃಖಗಳು ನಮ್ಮ ಆನಂದವನ್ನ ಎಂದಿಗೂ ಕೆಡಿಸಲಾರವು. ಅಂದಾಗ ನಾವು ದೇಹದ ಮೇಲೆ ಪ್ರೇಮವನ್ನು ಇಟ್ಟಾಗ ಆ ದೇಹದ ಧರ್ಮ ಕರ್ಮಗಳು ನಮ್ಮನ್ನ ಕೆಡಿಸ್ತಾವ. ಆ ಕಾರಣ ತನ್ನಲ್ಲಿ ತೋರಿದ ಸ್ವಪ್ನವು ತನಗೆ ಅನ್ಯವೆಲ್ಲಂಬಂತೆ. ಅಜ್ಞಾನಿಗೆ ತನ್ನ ಬಿಟ್ಟು ಯಾವುದೂ ತೋರೋದಿಲ್ಲಮ್ಮ. ಒಂದು ವೇಳೆ ತೋರಿದ್ರು ಕೂಡ ನಾವು ಸ್ವಪ್ನ ಮಿಥ್ಯ ಅಂತ ಹೇಳ್ತೀವಿ. ಮಿಥ್ಯವಾದ ಸ್ವಪ್ನ ಆದ್ರೂ ಕೂಡ ಯಾರಲ್ಲಿ ಬಿತ್ತು? ಆ ಸ್ವಪ್ನವನ್ನು ತಿಳಿದವ್ರು ಯಾರು? ನಾವೇ ತಿಳಿದ್ವಿ. ತನ್ನಲ್ಲಿ ತೋರಿದ ಸ್ವಪ್ನವು ತನಗೆ ಅನ್ಯವಲ್ಲವೆಂಬಂತೆ. ತನಗಿಂತ ಬೇರೆಯಾಗಿಲ್ಲ ಅದು ಸ್ವಪ್ನ. ತನ್ನಲ್ಲೇ ಹುಟ್ಟಿದ ಸ್ವಪ್ನ ತನಗೆ ಬೇರೆಯಾಗಿಲ್ಲ, ತನ್ನಲ್ಲಿಯೇ ಸ್ವಪ್ನ ಇದೆ. ನಮ್ಮಲ್ಲೇ ಬಿದ್ದಲ್ಲ ನಮ್ಮ ಸ್ವಪ್ನ. ಅದರಂತೆ ಬ್ರಹ್ಮಜ್ಞಾನಿಯಲ್ಲಿ ಚರ ಅಚರಾತ್ಮಕ ಪ್ರಪಂಚ ಭೋಗ ಸಾಮಗ್ರಿಗಳು. ಚರ ಅಚರ ಅಂದ್ರೆ ಮೊದಲು ಹೇಳಿದಂತೆ ಅವನಲ್ಲಿ ಅನಂತ ರೀತಿಯ ಜಡವಾದಂತ ಧನ ಕನಕನೇ ಇರ್ಲಿ ಅಥವಾ ಚರ ಅಚರ ಅಂದ್ರೆ ತಿರುಗಾಡುವಂತ ಯಾವುದೇ ಭೋಗದ ವಸ್ತುಗಳಲ್ಲಿ ಪ್ರೇಮದವರೇ ಇರ್ಲಿ, ಅವೆಲ್ಲವೂ ಕಂಡರೂ ಕೂಡ ಅವುಗಳು ತನಗಿಂತ ಬೇರೆವಿಲ್ಲ ಅಂತ. ನನಗಿಂತ ಬೇರೆ ಇಲ್ಲ. ತನಗಿಂತ ಸ್ವಪ್ನ ಬೇರೆ ಹೇಗಿಲ್ಲವೋ ತನಗಿಂತ ಭೋಗದ ವಸ್ತುಗಳು ಬೇರೆ ಇಲ್ಲ ಅಂತ ತಿಳ್ಕೊಂಡವನಿಗೆ ಎಂಥ ಜ್ಞಾನ ದೃಢಗೊಂಡ ಸಾಧ್ಯ ಪುರುಷನಿಗೆ ಎಷ್ಟು ಭೋಗಗಳಿದ್ದರೂ ಅವು ಏನು ಮಾಡಬಲ್ಲವು. ಇದಕ್ಕೆ ಉಪಮಾನವೇ ಜನಕ ಮಹಾರಾಜ, ಇದಕ್ಕೆ ಉಪಮಾನ ಶ್ರೀಕೃಷ್ಣ ಭಗವಂತ. ಬಹಳ ಸಮೀಪ ಅಂತ ವಿಚಾರ ಮಾಡಿದ್ರೆ ಇದಕ್ಕೆ ಉಪಮಾನ ಸಿದ್ಧಾರೂಢ ಮಹಾಸ್ವಾಮಿಗಳು. ನಮ್ಗೆ ಅದಕ್ಕಿಂತ ಹತ್ತಿರ ಅಂದ್ರೆ ಬಸವಾನಂದರು, ಅದಕ್ಕಿಂತ ಸಮೀಪ ಅಂದ್ರೆ ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ಲ ಅವರು. ಹಲೋ ಹಲೋ